ಹಲೋ ನನ್ನ ಆತ್ಮೀಯ ಸ್ನೇಹಿತರೆ, 100 ತೊಲ ಬಂಗಾರಕ್ಕಿಂತ 1 ತೊಲ ದೂರದೃಷ್ಟಿ ಹೆಚ್ಚು ಬೆಲೆಯುಳ್ಳದ್ದು ಅಂತ ಒಂದು ಲೋಕೋಕ್ತಿ ಹೇಳುತ್ತೆ. ಅಂಥ ದೂರದೃಷ್ಟಿ ಇರುವಂತಹ ಮನೆಯ ಹಿರಿಯ ಹಾಗೂ ನಮ್ಮ ಮನೆಯ ಬೇರು, ಹಾಗೆ ನನ್ನ ಅಣ್ಣನ ಅಣ್ಣ ಅಂದರೆ ನನ್ನ ದೊಡ್ಡಪ್ಪನ ಬಗ್ಗೆ ಇವತ್ತಿನ ಈ ಸಂಚಿಕೆಯನ್ನು ಹಂಚ್ಕೊಳ್ತಿದ್ದೇನೆ. ಅಣ್ಣನ ಜೊತೆ ದೊಡ್ಡಪ್ಪನ ಒಡನಾಟ, ನಡೆದ ಸ್ವಾರಸ್ಯಕರ ಘಟನೆಗಳನ್ನು ನನ್ನೊಂದಿಗೆ ಆ ಹಿರಿಯ ಜೀವ ತುಂಬು ಮನಸ್ಸಿನಿಂದ ಅವರ ಸಮಯ ನೀಡಿ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಅಣ್ಣನನ್ನು ಚಿಕ್ಕ ವಯಸ್ಸಿನಿಂದ ನೋಡಿ ಆಡಿ ಬೆಳೆದ ನನ್ನ ದೊಡ್ಡಪ್ಪನ ವೃತ್ತಿ ಜೀವನದ ಕೆಲವು ಘಟನೆಗಳನ್ನು ಇಲ್ಲಿ ಹಂಚಿಕೊಂಡಿದ್ದು ವಿಶೇಷವೇ. ಹೀಗೆ ಅವರ ಅನುಭವದ ಮಾತುಗಳನ್ನು ಬನ್ನಿ ಕೇಳೋಣ. ಹೇಗೆಲ್ಲ ಇರುತ್ತೆ ಅವರ ಒಡನಾಟ, ಅವರ ತುಂಟಾಟ, ಅವರ ಅಭಿರುಚಿಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣವಾ? ಬನ್ನಿ ಗೆಳೆಯರೆ. ನಾನು ನಿಮ್ಮ ಅಪ್ಪಾಜಿ ಹಾ ಹೊರಗೇನಹಳ್ಳಿನಲ್ಲಿದ್ದು. ಹಾ ಅವಾಗ ನನಗೆ ಈಜ್ ಬರ್ತಿತ್ತು, ನಿಮ್ಮ ಅಪ್ಪಾಜಿಗೆ ಈಜ್ ಬರ್ತಿರ್ಲಿಲ್ಲ. ಹಾ ಈಜ್ ಕಲ್ಸಕ್ಕೆ ಅಂತೇಳಿ ಹೋಗಿ ಹಗ್ಗ ಕೊಟ್ಟು ಈಜಾಡಕ್ ಬಿಟ್ಟೆ. ಹಾ ನಾನು ಇಟ್ಕೊಂಡಿದ್ದೆ ಹಗ್ಗವ. ಒಂದ್ 2 ಸುತ್ತ ಆದ್ಮೇಲೆ ನಾನು ಮಾಡ್ಬಿಡ್ತೀನಿ, ಬಿಟ್ಬಿಡು ಅಂದ. ನಾನ್ ಕೈ ಬಿಟ್ಟೆ ಅವ್ನು ಹೊಡಿಕೊಂತ. ಅಯ್ಯೋ. ಹಾ ಆಮೇಲೆ ಸಡನ್ ಆಗಿ ಆ ಮೆಟ್ಟಿಲು ಕಲ್ಗುಂದಾಗ ಹೋಗಿ ಹಿಡ್ಕೊಂಡು ಹಗ್ಗ ಹಿಡಿದು ಮ್ಯಾಕೆ ಹಾಕೊಂಡೆ. ಹೌದಾ? ನಿಮ್ಮಿಬ್ರಿಗೂ ಸೇಮ್ ಇಷ್ಟ ಆಗಿರೋ ಊಟ, ಹಣ್ಣು ಅಥವಾ ಸ್ವೀಟ್ ಏನು? ಏನಿಲ್ಲ, ಎಲ್ಲ ಚಿತ್ರಾನ್ನ ಊಟ, ಮತ್ತೆ ಕಾಯಿ ಒಬ್ಬಟ್ಟು, ಶಾವಿಗೆ. ಹೌದಾ? ಇಷ್ಟಪಟ್ಟು ಆಟ ಆಡ್ತಿರೋದು ಆಟ ಯಾವುದು? ನಾನು ಅವನ್ಗೆ ಯಾವ್ದೋ ಗೊತ್ತಿಲ್ಲ, ನನಗೆ ಬ್ಯಾಡ್ಮಿಂಟನ್ ಮತ್ತು ಇದನ್ನ ಆಡ್ತಿದ್ದೆ ನಾನು, ಹಾಕಿ. ಹೌದಾ? ನಿಮ್ಗೆ ಅವ್ರ ಯಾವ ಗುಣ ಇಷ್ಟ ಆಗತ್ತೆ ದೊಡ್ಡಪ್ಪ? ಯಾರ್ದು? ಅಪ್ಪಾಜಿದು. ನಿಮ್ಮ ಅಪ್ಪಾಜಿ ಗುಣ ಎಲ್ಲವೂ ಇಷ್ಟನೇ, ಯಾವ್ದು ಬಿಡಂಗೆ ಇಲ್ಲ ನಾವು. ಅಜ್ಜಿ ಜೊತೆ ನಡೆದಿರೋ ಇನ್ಸಿಡೆಂಟ್ ಯಾವ್ದಾದ್ರು ಇದ್ಯಾ? ಅಜ್ಜಿ, ನೀನು, ಯಾವ ಅಜ್ಜಿ? ಯಾವ್ದಾದ್ರು ಆಗಿರ್ಬೋದು. ಇಲ್ಲ, ನಮ್ಮ ಅಜ್ಜಿಗಳ ಜೊತೆ ಯಾವ ಇನ್ಸಿಡೆಂಟ್ಗಳು ಆಗಿಲ್ಲ ಬಿಡು. ಹೌದಾ? ಲಕ್ಷ್ಮಣಜ್ಜಿ ಹತ್ರ? ಅಜ್ಜಿನೂ ಇಲ್ಲ, ಆ ಅಜ್ಜಿ ಕಲ್ಲು ಯಾವ್ದು ಇನ್ಸಿಡೆಂಟ್ ಇಲ್ಲ. ಸರಿ. ನಮ್ಮ ಅಜ್ಜಿ ಅದೇ ಅಜ್ಜಿ ಲಾಸ್ಟ್ ನಲ್ಲಿ ಸಾಯುವಾಗ ಶುಗರ್ ಜಾಸ್ತಿ ಆಗ್ಬಿಟ್ಟು ಗ್ಯಾಂಗ್ರೀನ್ ಆಗ್ಬಿಟ್ಟು ಕಾಲ್ಗಳು. ಡಾಕ್ಟ್ರು ಕಾಲ್ ತೆಗಿಬೇಕು ಅಂದ್ರು. ನಮ್ಮ ಅಪ್ಪಾಜಿ ಈಗ ಅನುಭವಿಸಿರೋದ ಸಾಕು, ಕಾಲ್ ತೆಗೆದ್ರೆ ಇನ್ನೂ ಇದಾಗುತ್ತೆ, ಕಾಲ್ ತೆಗಿಸೋದ್ ಬೇಡ ಅಂತು. ಕೊನೆಗೆ ಕಾಲ್ ತೆಗಿಸ್ಲಿಲ್ಲ. ಊರ್ಗ್ ಹೋಗಿ 1 ವಾರ 10 ದಿವಸ ಇದ್ದು ರೈಟ್ ಹೇಳಿ. ಸರಿ ದೊಡ್ಡಪ್ಪ. ಓಕೆ. ಇದೆಷ್ಟು ಚೆನ್ನಾಗಿ ಜ್ಞಾಪಕ ಇರೋದೇನಾದ್ರು? ಅಷ್ಟೇ ಕಣಮ್ಮ, ಇನ್ನೇನು ಜ್ಞಾಪಕ ಇರ್ತವೆ. ಏನಾದ್ರು ಜ್ಞಾಪಕ ಇದ್ರೆ ಹೇಳಿದ್ರಪ್ಪ. ಅದೇ ನಾನು ಡ್ಯೂಟಿನಾಗಿದ್ದಾಗ ಅಂದನಕೆರೆ ಮೋಡಿ ಪ್ರಕರಣದಲ್ಲಿ ಬಂದೋಬಸ್ತ್ ಹಾಕಿದ್ರು. ನಾನು ಮ್ಯಾಜಿಸ್ಟ್ರೇಟ್ ಇಂದ ಇದ್ದೆ. ಕಲ್ಲುಗಳು ಬರಕ್ ಶುರು ಮಾಡ್ದವು. ಆವಾಗ ಮ್ಯಾಜಿಸ್ಟ್ರೇಟ್ ಕರ್ಕೊಂಡು ಚಿಕ್ಕನಾಯಕನಹಳ್ಳಿಗೆ ಬಂದೆ. ಮತ್ತೆ ತಿರ್ಗಾ ಹೋದಾಗ ಕಲ್ಲು ಬಿತ್ತು ನನ್ನ ಚೆಸ್ಟ್ಗೆ, ಅದೇ ಎಡಭಾಗಕ್ಕೆ. ಅಯ್ಯೋ. ಆವಾಗ ಬಿದ್ದೋದೆ ಅಲ್ಲಿಂದ ಬಿದ್ದು ವಾಪಸ್ಸು ಸ್ಟೇಷನ್ಗೆ ಬಂದೆ. ಸ್ಟೇಷನ್ಗೆ ಬಂದ್ಮೇಲೆ ಇವರು SP ಬಂದ್ರು. SP ಬಂದು ಕರ್ಕೊಂಡೋದ್ರು ಶಂಕರ್ ಬಿದ್ರೆ ಸಾಹೇಬ್ರ. ಅವಾಗ ಅದೊಂದು ದೊಡ್ಡ ಇನ್ಸಿಡೆಂಟ್. ಓಕೆ ಓಕೆ. ಭಯಾನಕ ಇನ್ಸಿಡೆಂಟ್ ಅದು. ಭಯಾನಕವಾದ ಅಂದ್ರೆ ನಿಮ್ಮ ಇಡೀ ಡ್ಯೂಟಿ ಇದ್ರಲ್ಲೇ ಒಂದು ಭಯಾನಕ ಒಂದು ಘಟನೆ. ಇನ್ನೊಂದು ಇದರಲ್ಲಿ ಚಿಕ್ಕನಾಯಕನಹಳ್ಳಿ ಒಬ್ಬ ಮನುಷ್ಯ ಮರಕ್ಕೆ ನೇಣಾಕೊಂಡಿದ್ದ. ಆ ಮನುಷ್ಯನ ಉದ್ದಕ್ಕೇನೆ ಒಂದ್ ಚರ್ಮ ಕೆಳಗಡೆ ನೇತಾಡ್ತಿತ್ತು. ಅಯ್ಯೋ, ಬಿಚ್ಕೊಂಡ್ಬಿಟ್ಟೈತೆ ಚರ್ಮ.
ಊರ ಬಿಚ್ಕೊಂಡು ನೆಲದಾಗ ನೇತಾಡ್ತಿತ್ತು, ಉದ್ದ ಅಷ್ಟೇ ಇತ್ತು. ಮಗ 10 ಅಡಿ 5 ಅಡಿ 6 ಅಡಿ ಇದ್ದನು 12 ಅಡಿ ಆಗಿದ್ದ. ಓಹೋ ಹಾ ಹಾ. ಅದೊಂದು ದೊಡ್ಡ ಇನ್ಸಿಡೆಂಟ್. ಸರಿ ಸರಿ. ಸರಿ, ನೀವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ರಲ್ಲ, ಅದ್ ಯಾವಾಗಿಂದ? ತಾತ ಇರುವಾಗಿಂದ ಸ್ಟಾರ್ಟ್ ಆಗಿದ್ದ ಹಿಂಗೆ? ತಾಸಿರುವಾಗ್ಲೇ ಅದು. ನಾವು ಚಿಕ್ಕಂದ್ರಿಂದಲೂ ಹೆಚ್ಚು ಕಮ್ಮಿ ಒಳ್ಳೆ ಬಿಡೋವರೆಗೂ ಜೊತೆಗೆ ಊಟ ಮಾಡಿದೀವಿ. ನಾವೆಲ್ಲ ಜೊತೆಗೆ ಕೂತ್ಕೊಂತಿದ್ದು. ಸ್ನೇಹಿತರೆ, ಇವತ್ತಿನ ನನ್ನ ದೊಡ್ಡಪ್ಪನ ಅನುಭವದ ಸಾರವನ್ನು ಹಂಚಿಕೊಂಡಿದ್ದು ನಿಮಗೆ ಹೇಗನ್ನಿಸ್ತು? ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.